ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಅಂಗವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ. ನಮಸ್ಕಾರ ಸ್ನೇಹಿತರೆ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮೊಂದಿಗೆ ಲತಿಕಾ. ವನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ, ವನ್ಯಜೀವಿಗಳಿಗೆ ಆಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ, ರಸತಾಣ, ರಸತಾಣ. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಇಂದು ನಾವು ರಾಸಾಯನಿಕ ಶಾಸ್ತ್ರ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಮಹತ್ವದ ಕುರಿತು ಮಾತನಾಡಲಿದ್ದೇವೆ. ಈ ಕಾರ್ಯಕ್ರಮವು ಡಾಕ್ಟರ್ ಗಾನವಿಡಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಇವರ ನೇತೃತ್ವದಲ್ಲಿ ಆಯೋಜಿಸುತ್ತಿದ್ದೇವೆ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ, ಕಾಡಿನ ಗರ್ಭದಿ ಬಂದವರು, ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಕಾಡಿನ ಮಡಿಲಲ್ಲಿ ಬೆಳೆದವರು, ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ನಾವು ಇದೀಗ ವರ್ಷದ ಅತ್ಯಂತ ಪ್ರಮುಖ ಘಟ್ಟವಾದ ಭೂಮಿ ತಾಯಿಯನ್ನು ಹಚ್ಚ ಹಸಿರಾಗಿಡುವ ಮಳೆಗಾಲವನ್ನು ಅನುಭವಿಸುತ್ತಿದ್ದೇವೆ. ಹಸಿರು ಸೀರೆಯನ್ನುಟ್ಟು ಕಂಗೊಳಿಸುವ ಪರಿಸರವನ್ನು ಈ ಮಳೆಗಾಲದಲ್ಲಿ ಕಣ್ತುಂಬಿಸಿಕೊಳ್ಳುವುದೇ ಒಂದು ಹಬ್ಬ. ಅಂತಹ ಮಳೆಗಾಲ ಇದೀಗ ನಮ್ಮಿಂದ ತುಸು ದೂರದಲ್ಲಿ ನಿಂತ ಹಾಗೆ ಕಾಣಿಸ್ತಾ ಇದೆ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ಔಷಧಿಗಳು ಹಾಗೂ ಬದುಕಿಗೆ ಅಗತ್ಯವಾದ ಎಲ್ಲವೂ ಪ್ರಕೃತಿಯ ಕೊಡುಗೆ. ಆದರೆ ಇಂದು ಅರಣ್ಯ ನಾಶ, ಪ್ಲಾಸ್ಟಿಕ್ ಮಾಲಿನ್ಯ, ನೀರಿನ ಕೊರತೆ ಮತ್ತು ಹವಾಮಾನ ಬದಲಾವಣೆಯಂತಹ ಸಮಸ್ಯೆಗಳು ಪ್ರಕೃತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇಂದು ಪ್ರಕೃತಿಯನ್ನು ಉಳಿಸಿದರೆ ನಾಳೆ ಪ್ರಕೃತಿ ನಮ್ಮನ್ನು ಉಳಿಸುತ್ತದೆ. ಈ ಸಂದೇಶವನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಕೃತಿಯ ಸಂರಕ್ಷಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಈಗ ನಮ್ಮೊಂದಿಗೆ ಕೆಮಿಸ್ಟ್ರಿ ವಿಭಾಗದ ವಿದ್ಯಾರ್ಥಿಗಳಾದ ಭೂಮಿಕಾ ಶ್ರೀ, ಜ್ಯೋತ್ಸ್ನಾ, ಚೈತ್ರ, ಜೀವನ ಹಾಗೂ ಪ್ರಶಾಂತ್ ಇವರೊಂದಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಆರಂಭಿಸೋಣ. ಮೊದಲಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸಲಿದ್ದಾರೆ ಭೂಮಿಕಾ ಶ್ರೀ ಅವರು. ಪ್ರಕೃತಿಯ ಮಹತ್ವ. ಪ್ರಕೃತಿ ನಮ್ಮ ಜೀವನದ ಮೂಲಾಧಾರವಾಗಿದೆ. ನಾವು ಉಸಿರಾಡಲು ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಎಲ್ಲವೂ ಪ್ರಕೃತಿಯಿಂದಲೇ ಸಿಗುತ್ತದೆ. ಪ್ರಕೃತಿ ಇಲ್ಲದೆ ಭೂಮಿಯಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಪ್ರಕೃತಿಯ ಕೊಡುಗೆ ನಮ್ಮ ಜೀವನದಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸಿದೆ. ಸೂರ್ಯನ ಬೆಳಕು ಮತ್ತು ಉಷ್ಣತೆ ಜೀವಿಗಳಿಗೆ ಅತ್ಯಗತ್ಯ. ಭೂಮಿ ನಮಗೆ ವಾಸಿಸಲು ಮತ್ತು ಕೃಷಿಗೆ ನೀಡುತ್ತಿರುವ ಕೊಡುಗೆ ಅಪಾರ. ಪ್ರಕೃತಿಯಿಂದ ಕಲಿಯಬೇಕಾದ ಪಾಠಗಳು. ಮರಗಳು ಕೊಡುವುದರಲ್ಲಿ ನಿರೀಕ್ಷೆ ಇಡುವುದಿಲ್ಲ. ಇದು ದಯಾಶೀಲವನ್ನು ಕಲಿಸುತ್ತದೆ. ನದಿಗಳು ನಿರಂತರವಾಗಿ ಹರಿದು ಶ್ರಮಶೀಲತೆಯನ್ನು ಕಲಿಸುತ್ತದೆ. ಪರ್ವತ ಸ್ಥಿರತೆ ಮತ್ತು ಸಹನೆಯನ್ನು ಕಲಿಸುತ್ತದೆ. ಕವಿಗಳು ಪ್ರಕೃತಿಯ ಸೌಂದರ್ಯವನ್ನು ಪ್ರೇರಣೆಯಾಗಿ ತೆಗೆದುಕೊಂಡಿದ್ದಾರೆ. ಚಿತ್ರಗಾರರು ಮತ್ತು ಲೇಖಕರು ಪ್ರಕೃತಿಯ ದೃಶ್ಯಗಳಿಂದ ಸ್ಫೂರ್ತಿ ಪಡೆದಿದ್ದಾರೆ. ಪ್ರಕೃತಿ ಮಾನವನ ಕಲೆ ಮತ್ತು ಚಿಂತನೆಗೆ ಹೊಸ ದಿಕ್ಕು ಸೂಚಿಸುತ್ತದೆ. ಈಗ ಪ್ರಕೃತಿ ಸಂರಕ್ಷಣೆ ಯಾಕೆ ಅಗತ್ಯ ಎಂಬುದನ್ನು ಜ್ಯೋತ್ಸ್ನಾ ಅವರಿಂದ ತಿಳಿಯೋಣ ಬನ್ನಿ. ಇವತ್ತು ನಾನು ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣವಾಗಿರುವ ಪ್ರಕೃತಿ ಸಂರಕ್ಷಣೆಯ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ನಮಗೆಲ್ಲ ಏನು ಬೇಕು? ಉಸಿರಾಡಲು ಗಾಳಿ, ಕುಡಿಯಲು ಸಿಹಿಯಾದ ನೀರು ಅಲ್ವಾ?
ಆದರೆ ಇದನ್ನೆಲ್ಲ ನಮಗೆ ₹1 ದುಡ್ಡು ಇಸ್ಕೊಳ್ಳದೆ ಉಚಿತವಾಗಿ ಕೊಡ್ತಿರೋ ಆ ಪ್ರಕೃತಿ ತಾಯಿ ಇವತ್ತು ಹೇಗಿದ್ದಾಳೆ ಅಂತ ಒಂದಿಷ್ಟು ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಕಾಂಕ್ರೀಟ್ ಕಾಡುಗಳ ಮಧ್ಯೆ ಬದುಕುತ್ತಾ ನಿಜವಾದ ಹಸಿರು ಕಾಡನ್ನ ಮರೆತು ಬಿಟ್ಟಿದ್ದೇವೆ. ಪ್ರಕೃತಿ ಸಂರಕ್ಷಣೆ ಅಂದ ತಕ್ಷಣ ಅದೇನೋ ದೊಡ್ಡ ವಿಜ್ಞಾನ ಅನ್ಕೋಬೇಡಿ, ಅದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಪ್ರಕೃತಿ ನಮಗಾಗಿ ಇಲ್ಲ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ ಅಷ್ಟೇ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದಿದ್ದೇವೆ, ಪ್ಲಾಸ್ಟಿಕ್ ತಂದು ಭೂಮಿಗೆ ತುಂಬುತ್ತಿದ್ದೇವೆ, ಹರಿಯುವ ನದಿಗಳನ್ನು ಕಲುಷಿತ ಮಾಡುತ್ತಿದ್ದೇವೆ. ನಾವು ಪ್ರಕೃತಿಗೆ ಕೊಡುತ್ತಿರೋ ಈ ನೋವು ತಿರುಗಿ ನಮಗೆ ಕಾಯಿಲೆಯಾಗಿ ಮಹಾಪುರವಾಗಿ ಕಾಡುತ್ತಿದೆ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡುತ್ತೇವೆ, ಆದರೆ ಉಸಿರಾಡೋಕೆ ಶುದ್ಧವಾದ ಗಾಳಿಯೇ ಇಲ್ಲದಿದ್ದರೆ ಆ ಆಸ್ತಿಗೆ ಏನು ಬೆಲೆ ಹೇಳಿ? ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದ ನಿಜವಾದ ಆಸ್ತಿ ಅಂದ್ರೆ ಅದು ಹಸಿರು ಭೂಮಿ ಮತ್ತು ಶುದ್ಧವಾದ ಪರಿಸರ ಮಾತ್ರ. ವನಗಳೇ ಮುಕ್ತಿಯ ತಾಣಗಳು, ಬದುಕಿಗೆ ಶಕ್ತಿಯ ಕೇಂದ್ರಗಳು. ಕಾಡುಗಳಿಲ್ಲದೆ ನಾಡಿಲ್ಲ, ಕಾಡುಗಳಿಲ್ಲದೆ ನಾಡಿಲ್ಲ. ಕಾಡೇ ನಮ್ಮೊಡನಾಡಿಗಳು, ಕಾಡೇ ನಮ್ಮೊಡನಾಡಿಗಳು. ಮುಂದಿನದಾಗಿ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಜೀವನವರಲ್ಲಿ ಕೇಳೋಣ ಬನ್ನಿ. ಜಾಗತಿಕ ತಾಪಮಾನ ಏರಿಕೆ ಹಾಗೂ ಹವಾಮಾನ ಬದಲಾವಣೆ ಮಾನವನ ಅತಿಯಾದ ಕೈಗಾರೀಕರಣ, ಅರಣ್ಯನಾಶ ಮತ್ತು ಮಾಲಿನ್ಯ ಇದರ ಪ್ರಮುಖ ಕಾರಣಗಳಾಗಿವೆ. ಪ್ರಪಂಚದ ಹಲವು ದೇಶಗಳು ಇಂದು ತೀವ್ರ ಬಿಸಿಲು, ಪ್ರವಾಹ, ಬರ ಮುಂತಾದ ಪ್ರಕೃತಿ ವಿಕೋಪಗಳನ್ನು ಎದುರಿಸುತ್ತಿದ್ದೇವೆ. ಆದ್ದರಿಂದ ಜಾಗತಿಕ ತಾಪಮಾನ ಏರಿಕೆ ಕೇವಲ ಪರಿಸರ ಸಮಸ್ಯೆಯಲ್ಲ, ಅದು ಮಾನವನ ಜೀವನಕ್ಕೂ ದೊಡ್ಡ ಅಪಾಯವಾಗಿದೆ. ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಪ್ರತಿಯೊಬ್ಬ ನಾಗರಿಕನು ಜವಾಬ್ದಾರಿತೆಯಿಂದ ನಡೆದುಕೊಳ್ಳಬೇಕು. ಹೆಚ್ಚು ಮರಗಳನ್ನು ನೆಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ವಿದ್ಯುತ್ ಮತ್ತು ನೀರನ್ನು ಮಿತವಾಗಿ ಬಳಸಬೇಕು. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಕರ್ತವ್ಯವಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಭೂಮಿಯನ್ನು ಉಳಿಸುವುದು ಎಂದರೆ ನಮ್ಮ ಭವಿಷ್ಯವನ್ನು ಉಳಿಸುವುದೇ ಆಗಿದೆ. ಆದ್ದರಿಂದ ಎಲ್ಲರೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಹಸಿರು ಭೂಮಿ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು. ಈಗ ಮುಂದಿನ ಪ್ರಶ್ನೆ ಭೂಮಿಕಾ ಅವರಿಗೆ. ಪ್ರಮುಖ ಪರಿಸರ ಸಮಸ್ಯೆಗಳು ಏನೆಂದು ಹೇಳಬಹುದೇ? ಪರಿಸರ ಸಮಸ್ಯೆಗಳು ಅರಣ್ಯನಾಶದಿಂದ ಪರಿಸರ ಹದಗೆಡುತ್ತದೆ, ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯ ಹೆಚ್ಚಾಗುತ್ತಿದೆ, ಪ್ಲಾಸ್ಟಿಕ್ ಬಳಕೆ ಪ್ರಕೃತಿಗೆ ಅಪಾಯ ಉಂಟು ಮಾಡುತ್ತಿದೆ, ನಾಗರೀಕರಣ ಮತ್ತು ಕೈಗಾರೀಕರಣ ಹಸಿರು ಪ್ರದೇಶಗಳು ಕಡಿಮೆಯಾಗುತ್ತಿದೆ. ಈಗಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ, ಕೀಟನಾಶಕಗಳು, ಗಣಿಗಾರಿಕೆ ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತಿದೆ. ಇತ್ತೀಚೆಗಂತೂ ಸ್ವಲ್ಪ ದೂರದವರೆಗೂ ವಾಹನಗಳ ಬಳಕೆ ಹೆಚ್ಚಾಗುತ್ತಿದ್ದರಿಂದ ಅದರ ಹೊಗೆ, ಕೈಗಾರಿಕಾ ಹೊಗೆಗಳ ಹೊರಸೂಸುವಿಕೆ, ಇದರಿಂದ ಗಾಳಿ, ಮಣ್ಣು, ನೀರು ಕಲುಷಿತಗೊಳ್ಳುತ್ತದೆ. ಹವಾಮಾನ ಬದಲಾವಣೆ, ಹೆಚ್ಚುತ್ತಿರುವ ಉಷ್ಣತೆ, ಅಸಮಂಜಸ ಮಳೆಗಳಿಂದ ಆರೋಗ್ಯ ಹದಗೆಟ್ಟಿದೆ. ಜನಸಂಖ್ಯೆ ಹೆಚ್ಚಳದಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ನಗರ ವಿಸ್ತಾರ, ಹಸಿರು ಪ್ರದೇಶಗಳು ಕಡಿಮೆಯಾಗುತ್ತಿವೆ ಮತ್ತು ಕಸದ ಸಮಸ್ಯೆ ಹೆಚ್ಚಾಗುತ್ತಿದೆ. ಕಾಡ್ಗಿಚ್ಚು ಕೂಡ ಅರಣ್ಯ ಸಂಕಷ್ಟಕ್ಕೆ ಕಾರಣವಾಗುತ್ತದೆ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ವನ್ಯಜೀವಿಗಳಿಗಾಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ. ವನ್ಯಜೀವಿಗಳಿಗಾಶ್ರಯಧಾಮ, ಗಿಡಮೂಲಿಕೆಗಳ ರಸತಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಬನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉಗ್ರಾಣ. ಈಗ ಪ್ರಶಾಂತ್ ಅವರು ಜೀವ ವೈವಿಧ್ಯತೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಮಾತನಾಡಲಿದ್ದಾರೆ. ಜೀವ ವೈವಿಧ್ಯತೆ ಎಂದರೆ ಭೂಮಿಯ ಮೇಲಿರುವ ವಿವಿಧ ರೀತಿಯ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಹಾಗೂ ಸೂಕ್ಷ್ಮ ಜೀವಿಗಳ ಸಮೃದ್ಧಿ. ಇವುಗಳೆಲ್ಲವೂ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಪ್ರತಿಯೊಂದು ಜೀವಿಯು ಪರಿಸರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ದುರಾದೃಷ್ಟವಶಾತ್ ಅರಣ್ಯನಾಶ, ಮಾಲಿನ್ಯ, ಹವಾಮಾನ ಬದಲಾವಣೆ ಹಾಗೂ ಅಕ್ರಮ ಬೇಟೆಯಿಂದ ಅನೇಕ ಜೀವಿಗಳ ಅಸ್ತಿತ್ವವೇ ಇಂದು ಅಪಾಯದಲ್ಲಿದೆ. ಒಂದು ಜೀವಿ ನಾಶವಾದರೆ ಅದರೊಂದಿಗೆ ಪ್ರಕೃತಿಯ ಸಮತೋಲನಕ್ಕೂ ಧಕ್ಕೆಯಾಗುತ್ತದೆ. ಆದ್ದರಿಂದ ವನ್ಯಜೀವಿ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮರಗಳನ್ನು ನೆಡುವುದು, ಕಾಡುಗಳನ್ನು ರಕ್ಷಿಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಜೀವ ವೈವಿಧ್ಯತೆಯನ್ನು ಉಳಿಸಲು ಸಹಕಾರಿಯಾಗುತ್ತದೆ. ಬನ್ನಿ, ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಗೌರವಿಸಿ ಮುಂದಿನ ಪೀಳಿಗೆಗೂ ಸಮೃದ್ಧ ಪರಿಸರವನ್ನು ಉಳಿಸೋಣ. ಜೀವ ವೈವಿಧ್ಯತೆಯನ್ನು ಕಾಪಾಡುವುದು ಎಂದರೆ ನಮ್ಮ ಭವಿಷ್ಯವನ್ನೇ ಕಾಪಾಡುವುದು ಎಂಬ ಅರಿವಿನೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
ಈಗ ಚೈತ್ರ ಅವರಿಂದ ಅರಣ್ಯ ಮತ್ತು ಮರಗಳ ಸಂರಕ್ಷಣೆಯ ಬಗ್ಗೆ ಕೇಳೋಣ. ಅರಣ್ಯಗಳು ಮತ್ತು ಮರಗಳು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿವೆ. ಅವು ಭೂಮಿಯ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಮರಗಳು ನಮಗೆ ಆಮ್ಲಜನಕವನ್ನು ನೀಡುತ್ತವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ಹಾಗೂ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಅರಣ್ಯಗಳು ಅನೇಕ ಜೀವಜಂತುಗಳು ಮತ್ತು ಸಸ್ಯಗಳಿಗೆ ಆಶ್ರಯ ನೀಡುತ್ತವೆ. ಆದ್ದರಿಂದ ಅರಣ್ಯ ಮತ್ತು ಮರಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಗರೀಕರಣ, ಕೈಗಾರೀಕರಣ, ಕೃಷಿ ವಿಸ್ತರಣೆ, ರಸ್ತೆ ನಿರ್ಮಾಣ, ಗಣಿಗಾರಿಕೆ ಮತ್ತು ಅಕ್ರಮ ಮರ ಕಡಿತದಿಂದ ಅರಣ್ಯ ಪ್ರದೇಶಗಳು ವೇಗವಾಗಿ ನಾಶವಾಗುತ್ತಿವೆ. ಇದರಿಂದ ಪರಿಸರ ಸಮತೋಲನ ಹದಗೆಡುತ್ತಿದೆ. ಮಳೆಯ ಪ್ರಮಾಣ ಕಡಿಮೆಯಾಗುವುದು, ಭೂಕುಸಿತ, ಪ್ರವಾಹ, ಬರ, ಹವಾಮಾನ ಬದಲಾವಣೆ ಹಾಗೂ ಜೀವ ವೈವಿಧ್ಯದ ನಾಶದಂತಹ ಸಮಸ್ಯೆಗಳು ಉಂಟಾಗುತ್ತಿವೆ. ಪ್ರತಿಯೊಬ್ಬ ನಾಗರಿಕನು ಅರಣ್ಯ ಸಂರಕ್ಷಣೆಯಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಬಹುದು. ಗಿಡಗಳನ್ನು ನೆಡುವುದು, ಕಾಗದದ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮರುಬಳಕೆ ಮಾಡುವುದು, ಅರಣ್ಯದಲ್ಲಿ ಬೆಂಕಿ ಉಂಟಾಗದಂತೆ ಎಚ್ಚರಿಕೆ ವಹಿಸುವುದು ಹಾಗೂ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯವಾಗಿದೆ. ಅರಣ್ಯ ಮತ್ತು ಮರಗಳು ನಮ್ಮ ಜೀವದ ಆಧಾರ. ಅವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ನಾವು ಮರಗಳನ್ನು ಉಳಿಸಿದರೆ ನಾಳೆ ಅವು ನಮ್ಮನ್ನು ಉಳಿಸುತ್ತವೆ. ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಧ್ಯೇಯದೊಂದಿಗೆ ಹೆಚ್ಚು ಮರಗಳನ್ನು ನೆಟ್ಟು ಅರಣ್ಯಗಳನ್ನು ಸಂರಕ್ಷಿಸಿ ಹಸಿರು ಹಾಗೂ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸೋಣ. ಸೂರ್ಯನ ಪ್ರೀತಿಸು, ಮಣ್ಣನ್ನು ಪ್ರೀತಿಸು, ಪ್ರೀತಿಸು ಆಗಸ ಮಳೆಗಳನ್ನು, ಪ್ರೀತಿಸು ಆಗಸ ಮಳೆಗಳನ್ನು. ಸೂರ್ಯನ ಪ್ರೀತಿಸು, ಮಣ್ಣನ್ನು ಪ್ರೀತಿಸು, ಪ್ರೀತಿಸು ಆಗಸ ಮಳೆಗಳನ್ನು, ಪ್ರೀತಿಸು ಆಗಸ ಮಳೆಗಳನ್ನು. ಮರವನ್ನು ಪ್ರೀತಿಸು, ಗಿಡವನ್ನು ಪ್ರೀತಿಸು, ಗುಣಿಸಲು ನೀಡುವ ಸಸ್ಯವನ್ನು, ನಮಗುಣಿಸಲು ನೀಡುವ ಸಸ್ಯವನ್ನು. ಮುಂದಿನದಾಗಿ ನೀರಿನ ಸಂರಕ್ಷಣೆಯ ಬಗ್ಗೆ ಜ್ಯೋತ್ಸ್ನಾ ಅವರಿಂದ ತಿಳಿಯೋಣ ಬನ್ನಿ. ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಉಳಿಯಲು ನೀರು ಅತ್ಯಗತ್ಯ ಅಂಶವಾಗಿದೆ. ಪ್ರಪಂಚವು 70% ನೀರಿನಿಂದ ತುಂಬಿದೆ. ಆದರೆ ಕೇವಲ 2%ಕ್ಕಿಂತ ಕಡಿಮೆ ನೀರು ಮಾತ್ರ ಮಾನವನ ಬಳಕೆಗೆ ಯೋಗ್ಯವಾಗಿದೆ. ಮನುಷ್ಯರ ಉಳಿವಿಗೆ ನೀರು ಅತ್ಯಂತ ಮುಖ್ಯವಾದ ವಸ್ತುವಾಗಿದೆ. ಅದನ್ನು ಸಂರಕ್ಷಿಸಬೇಕು. ನೀರು ಇಲ್ಲದಿದ್ದರೆ ಮನುಷ್ಯರು ಮಾತ್ರವಲ್ಲ, ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಕಣ್ಮರೆಯಾಗುತ್ತದೆ. ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದರೂ ನೀರನ್ನು ನಾವು ಪ್ರಯೋಗಾಲಯದಲ್ಲಿ ತಯಾರಿಸಲು ಸಾಧ್ಯವಿಲ್ಲ. ಪ್ರಕೃತಿ ನಮ್ಮ ಮೇಲೆ ಕೃಪೆ ತೋರಿ ಮಳೆ ಸುರಿಸಬೇಕು. ಅದಕ್ಕೆ ಪೂರಕ ವಾತಾವರಣವನ್ನು ನಾವಿಲ್ಲಿ ಕಲ್ಪಿಸಬೇಕು. ಇಂದು ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕೆಯಿಂದಾಗಿ ನೀರಿನ ಬಿಕ್ಕಟ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಈ ನೀರಿನ ಸಮಸ್ಯೆಗೆ ಜಲ ಸಂರಕ್ಷಣೆ ಒಂದೇ ದಾರಿಯಾಗಿದೆ. ನಮ್ಮ ಅನೇಕ ಸುಧಾರಿತ ಜೀವನ ಕ್ರಮಗಳಿಂದ ನೀರಿನ ಉಳಿತಾಯಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಬೇಕು. ನೀರನ್ನು ಮಿತವಾಗಿ ಬಳಸುವುದು, ಮನೆಯಲ್ಲಿ ಪೈಪ್ ಕೆಟ್ಟು ಹೋಗಿ ನೀರು ಪೋಲಾಗುತ್ತಿದ್ದರೆ ತಕ್ಷಣ ದುರಸ್ತಿ ಮಾಡುವುದು, ಕಡ್ಡಾಯವಾಗಿ ಪ್ರತಿ ಮನೆ ಮತ್ತು ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸುವುದು, ಕೆರೆ ನದಿಗಳ ಮೂಲ ಮಲಿನವಾಗದಂತೆ ಎಚ್ಚರ ವಹಿಸಬೇಕು. ಪ್ರಕೃತಿ ಪರಿಸರದ ಸಂರಕ್ಷಣೆಗೆ ಒತ್ತು ನೀಡುವುದು, ಮಕ್ಕಳಿಗೆ ಬಾಲ್ಯದಲ್ಲಿ ನೀರಿನ ಸಂರಕ್ಷಣೆ ಮಿತ ಬಳಕೆಯ ಬಗ್ಗೆ ಅರಿವು ಮೂಡಿಸುವುದು, ನೀರಿನ ಬಳಕೆಯ ಬಗೆಗಿನ ಜಾಗೃತಿಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳುವುದು. ಇಂದು ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಮತ್ತು ಅವಶ್ಯಕತೆಗಳನ್ನು ಪೂರೈಸಲು ಇಂದು ನೀರನ್ನು ಉಳಿಸುವ ಮೂಲಕ ಭವಿಷ್ಯವನ್ನು ಸಂರಕ್ಷಿಸಬೇಕು. ನೀರನ್ನು ಮಿತವಾಗಿ ಬಳಸಿ ಸಂರಕ್ಷಿಸಿ ಜೀವಜಲವನ್ನು ಉಳಿಸುವ ಧ್ಯೇಯ ನಮ್ಮದಾಗಲಿ. ಬಹಳ ಅರ್ಥಪೂರ್ಣ ಮಾತು. ಹಾಗಾದರೆ ಪ್ರಕೃತಿಯನ್ನು ರಕ್ಷಿಸಲು ನಾವು ದಿನನಿತ್ಯ ಏನು ಮಾಡಬಹುದು ಎಂಬುದನ್ನು ಚೈತ್ರ ಅವರು ತಿಳಿಸುತ್ತಾರೆ. ಪ್ರಕೃತಿ ನಮ್ಮ ಜೀವನದ ಆಧಾರವಾಗಿದೆ. ಗಾಳಿ, ನೀರು, ಮಣ್ಣು, ಮರಗಳು ಮತ್ತು ಪ್ರಾಣಿಗಳು ಎಲ್ಲವೂ ಪ್ರಕೃತಿಯ ಅಮೂಲ್ಯ ಕೊಡುಗೆಗಳಾಗಿವೆ. ಆರೋಗ್ಯಕರ ಮತ್ತು ಸುಂದರ ಜೀವನಕ್ಕಾಗಿ ಪ್ರಕೃತಿಯನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರಕೃತಿಯನ್ನು ರಕ್ಷಿಸಲು ನಾವು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಬಹುದು. ಮೊದಲನೆಯದಾಗಿ ಹೆಚ್ಚು ಮರಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಬೇಕು. ಮರಗಳು ಶುದ್ಧ ಗಾಳಿಯನ್ನು ನೀಡುತ್ತವೆ ಮತ್ತು ಪರಿಸರವನ್ನು ಸಮತೋಲನದಲ್ಲಿರಿಸುತ್ತವೆ. ಎರಡನೆಯದಾಗಿ ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕು. ಮಳೆ ನೀರನ್ನು ಸಂಗ್ರಹಿಸುವ ಅಭ್ಯಾಸವನ್ನು ಬೆಳೆಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಬಟ್ಟೆಯ ಚೀಲಗಳನ್ನು ಬಳಸಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಒಣ ಕಸ ಮತ್ತು ತೇವ ಕಸವನ್ನು ಪ್ರತ್ಯೇಕಿಸಿ ಸರಿಯಾಗಿ ವಿಲೇವಾರಿ ಮಾಡಬೇಕು. ವಿದ್ಯುತ್ ಮತ್ತು ಇಂಧನಗಳನ್ನು ಅಗತ್ಯವಿದ್ದಷ್ಟೇ ಬಳಸಬೇಕು. ಸಾಧ್ಯವಾದರೆ ನಡೆದು ಹೋಗುವುದು, ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು ಉತ್ತಮ. ಪಕ್ಷಿಗಳು,
ಪ್ರಾಣಿಗಳು ಮತ್ತು ಸಸ್ಯಗಳನ್ನು ರಕ್ಷಿಸಬೇಕು. ಪರಿಸರ ಸ್ವಚ್ಛವಾಗಿರಲು ನಮ್ಮ ಮನೆ, ಶಾಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಡಬೇಕು. ಪರಿಸರ ಸಂರಕ್ಷಣೆಯ ಬಗ್ಗೆ ಇತರರಿಗೂ ಅರಿವು ಮೂಡಿಸಬೇಕು. ಕೊನೆಗೆ ಪ್ರಕೃತಿಯನ್ನು ಉಳಿಸುವುದು ನಮ್ಮ ಭವಿಷ್ಯವನ್ನು ಉಳಿಸುವಂತೆಯೇ ಆಗಿದೆ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ನಾವು ಪ್ರಕೃತಿಯನ್ನು ಕಾಪಾಡಬಹುದು. ಪ್ರಕೃತಿಯನ್ನು ಉಳಿಸಿ ಭವಿಷ್ಯವನ್ನು ಬೆಳೆಸಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಗರ್ಭದಿ ಬಂದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಮಡಿಲಲ್ಲಿ ಬೆಳೆದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಕಾಡಿನ ಮಡಿಲಲ್ಲಿ ಬೆಳೆದವರು, ಕಾಡಿನ ಮಡಿಲಲ್ಲಿ ಬೆಳೆದವರು. ಪ್ರಕೃತಿ ನಮ್ಮ ಜೀವನದ ಶ್ರೇಷ್ಠ ಗುರು ಎಂಬುದನ್ನು ಕೇಳಿದ್ದೆ. ನೀವು ಅದನ್ನು ಒಪ್ಪುತ್ತೀರಾ ಪ್ರಶಾಂತ್ ಅವರೇ? ಹೌದು, ಒಪ್ಪಿದ್ದೇನೆ. ಪ್ರಕೃತಿ ನಮ್ಮ ಅಗತ್ಯಗಳನ್ನು ಪೂರೈಸುತ್ತದೆ, ಆದರೆ ನಮ್ಮ ದುರಾಸೆಯನ್ನು ಎಂದಿಗೂ ಪೂರೈಸುವುದಿಲ್ಲ. ಪ್ರಕೃತಿ ಎಂದರೆ ಕೇವಲ ಮರ, ಗಿಡ, ನದಿ, ಬೆಟ್ಟ, ಸಮುದ್ರ ಅಥವಾ ಪಕ್ಷಿಗಳಲ್ಲ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ಬದುಕಲು ಬೇಕಾದ ಪ್ರತಿಯೊಂದು ಪ್ರಕೃತಿಯ ಅಮೂಲ್ಯ ಕೊಡುಗೆ. ಆದ್ದರಿಂದ ಪ್ರಕೃತಿಯನ್ನು ಕಾಪಾಡುವುದು ಎಂದರೆ ನಮ್ಮ ಜೀವನವನ್ನೇ ಕಾಪಾಡಿದಂತಾಗಿದೆ. ಪ್ರಕೃತಿ ಮಾತನಾಡುವುದಿಲ್ಲ, ಆದರೆ ಅದು ಪ್ರತಿದಿನ ನಮಗೆ ಬದುಕಿನ ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ. ಮರಗಳು ಕಲ್ಲು ಹೊಡೆದವರಿಗೂ ನೆರಳು, ಹಣ್ಣು ಮತ್ತು ಪ್ರಾಣವಾಯುವನ್ನು ನೀಡುತ್ತವೆ. ಅವು ನಮಗೆ ಕ್ಷಮೆ, ನಿಸ್ವಾರ್ಥ ಸೇವೆ ಹಾಗೂ ದಾನ ಗುಣವನ್ನು ಕಲಿಸುತ್ತವೆ. ನದಿಗಳು ಎಷ್ಟೇ ಅಡೆತಡೆಗಳು ಬಂದರೂ ತಮ್ಮ ಹರಿವನ್ನು ನಿಲ್ಲಿಸುವುದಿಲ್ಲ. ಅವು ನಮಗೆ ಸತತ ಪ್ರಯತ್ನ, ತಾಳ್ಮೆ ಮತ್ತು ಗುರಿಯ ಕಡೆಗೆ ಮುನ್ನಡೆಯುವ ಛಲವನ್ನು ಕಲಿಸುತ್ತವೆ. ಸೂರ್ಯನು ಪ್ರತಿದಿನ ಸಮಯಕ್ಕೆ ಉದಯಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ. ಇದರಿಂದ ಸಮಯ ಪಾಲನೆ ಮತ್ತು ಕರ್ತವ್ಯ ನಿಷ್ಠೆಯ ಮಹತ್ವವನ್ನು ಅರಿಯಬಹುದು. ಆದ್ದರಿಂದ ನಾವು ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಮರವನ್ನು ನೆಡೋಣ. ನೀರನ್ನು ಮಿತವಾಗಿ ಬಳಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸೋಣ. ಮನದಲ್ಲಿ ದಿನ ದಿನ ಬಣ್ಣದ ಹೂಗಳು ನಿನ್ನಯ ಚೆಲುವನು ಸಾರುತ್ತಿವೆ. ಕೋಗಿಲೆ ಗಿಳಿಗಳು ನಿನ್ನಿನಿ ಕೊರಲಿನ ಇಂಪಿನ ದನಿಯನು ಬೀರುತ್ತಿವೆ. ಇಂಪಿನ ದನಿಯನು ಬೀರುತ್ತಿವೆ. ಇಂದಿನ ಕಾರ್ಯಕ್ರಮದ ಮೂಲಕ ಪ್ರಕೃತಿಯ ಮಹತ್ವ, ಪರಿಸರ ಸಮಸ್ಯೆಗಳು ಹಾಗೂ ನಮ್ಮ ಜವಾಬ್ದಾರಿಗಳ ಬಗ್ಗೆ ತಿಳಿದುಕೊಂಡೆವು. ಈ ಮಾಹಿತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರ ಸಂರಕ್ಷಣೆಗೆ ಕೈಜೋಡಿಸೋಣ. ಇಲ್ಲಿಯವರೆಗೆ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ, ಪರಿಸರವನ್ನು ಕಾಪಾಡಿ. ನೀಡುವ ಕಂಪಿನ ತಣ್ಣನೆ ಗಾಳಿಯು ನಿನ್ನುಸಿರಲ್ಮೆಯ ತೋರುತ್ತಿದೆ. ನೀಡುವ ಕಂಪಿನ ತಣ್ಣನೆ ಗಾಳಿಯು ನಿನ್ನುಸಿರಲ್ಮೆಯ ತೋರುತ್ತಿದೆ. ನಳನಳಿಸೆಸೆಯುವ ಬೆಳೆ ಬೆಳೆದಳಿರು ನಿನ್ನೊಡಲಂದವ ಮೆರೆಯುವುದೇ. ನಳನಳಿಸೆಸೆಯುವ ಬೆಳೆ ಬೆಳೆದಳಿರು ನಿನ್ನೊಡಲಂದವ ಮೆರೆಯುವುದೇ. ನಿನ್ನೊಡಲಂದವ ಮೆರೆಯುವುದೇ. ಮನದಲ್ಲಿ ದಿನ ದಿನ ಬಣ್ಣದ ಹೂಗಳು ನಿನ್ನಯ ಚೆಲುವನು ಸಾರುತ್ತಿವೆ. ಕೋಗಿಲೆ ಗಿಳಿಗಳು ನಿನ್ನಿನಿ ಕೊರಲಿನ ಇಂಪಿನ ದನಿಯನು ಬೀರುತ್ತಿವೆ. ಇಂಪಿನ ದನಿಯನು ಬೀರುತ್ತಿವೆ. ಇದುವರೆಗೆ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಅಂಗವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.